ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಐ ಹೋಪ್ ಎವ್ರಿ ಒನ್ ಇಸ್ ಫೈನ್. ನಾನು ರಶ್ಮಿ. ಪ್ರೀವಿಯಸ್ ವಿಡಿಯೋ ನನ್ನ ಸೀಮಂತದ ವಿಡಿಯೋ ಹಾಕಿದ್ದೆ, ಎಲ್ಲರೂ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ನೋಡಿ ತುಂಬಾನೇ ಖುಷಿ ಆಯಿತು ನನಗೂ. ಇನ್ನೇನು ಡೆಲಿವರಿ ಡೇಟ್ ಹತ್ರ ಬರ್ತಾ ಇದೆ, ಹಾಗಾಗಿ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ಸ್ ಒಂದಷ್ಟು ಬಾಕಿ ಇದೆ, ಅದನ್ನು ಇವತ್ತು ಮಾಡ್ಕೊಳ್ತಾ ಇದ್ದೀವಿ. ಅಮ್ಮ ಹಾಸ್ಪಿಟಲಿಂದ ಬಂದ ಮೇಲೆ ಬಾಣಂತನಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅವ್ರು ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅಂದರೆ ಸಾರಿನ ಪುಡಿ, ಮೆಂತ್ಯದ ಹಿಟ್ಟು, ಇದನ್ನೆಲ್ಲ ಅವ್ರು ಮಾಡಿದ್ದಾರೆ. ಕಾಡಿಗೆ ಮಾಡೋದೊಂದು ಬಾಕಿ ಇತ್ತು ಮಗು ಹಚ್ಚೋದಕ್ಕೆ, ಅದನ್ನ ಇವಾಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಬೇಕು. ಇದಿಷ್ಟು ಮಾಡ್ಕೊಂಡ್ರೆ ಎಲ್ಲ ಪ್ರಿಪ್ರೇಷನ್ಸು ಆದಂಗೆ. ಕಾಡಿಗೆ ಮಾಡೋದಕ್ಕೆ ಒಂದು 8 ರಿಂದ 10 ಬಾದಾಮಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಪ್ಪನ್ನ ನನ್ನ ಮಂದ್ಲೇ ಮಾಡ್ತಾ ಇದ್ರು. ಇದನ್ನ ನನ್ನ ಮಗುಗೆ ಕಣ್ಣಿಗೆ ಹಚ್ಚೋದಕ್ಕಾಗ್ಲಿ ಹುಟ್ಟಿದ್ದೋದಕ್ಕಾಗ್ಲಿ ಉಪಯೋಗಿಸೋದಿಲ್ಲ. ಬರೀ ಹಣೆ ಮೇಲೆ ಮತ್ತೆ ಕೆನ್ನೆ ಮೇಲೆ ಚುಕ್ಕಿ ಇಡೋದಕ್ಕಷ್ಟೇನೆ ಉಪಯೋಗಿಸ್ತೀನಿ. ಬರೀ ಈ ಕಪ್ಪು ಅಂತಾನೆ ಅಲ್ಲ, ನನ್ನ ಮಗುಗೆ ಮುಂದೆ ಯಾವುದೇ ರೀತಿಯಾದ ಅಂದ್ರೆ ಅಂಗಡಿಯಿಂದ ತಂದಿರೋದಾಗಿರಬಹುದು, ಮನೇಲೆ ಮಾಡಿರೋದಾದ್ರೂ ಕಣ್ಣಿಗೆಲ್ಲ ಹಚ್ಚೋದಿಲ್ಲ ಅಂತ ಅನ್ಕೊಂಡಿದೀನಿ. ಕಾಡಿಗೆನ ಕೆಲವೊಬ್ರು ನಂದಬಟ್ಲು ಹೂವಿಂದನೂ ಮಾಡ್ತಾರೆ. ಅದು ಹೀಗೆ ತುಂಬಾ ಹೂ ಸಿಕ್ಕಿದ್ರೆ ಜಜ್ಜಿ ರಸ ತೆಗೆದು ಮಾಡೋವಂಥದ್ದು. ಇಲ್ಲಾಂದ್ರೆ ಬಾದಾಮಿ ಹೇಗೂ ಈಸಿಯಾಗಿ ಸಿಕ್ಕುತ್ತೆ, ಹಾಗಾಗಿ ಬಾದಾಮಿನಲ್ಲೂ ಮಾಡ್ಕೋಬಹುದು. ಬಾದಾಮಿನ ಈ ತರ ಪುಡಿ ಮಾಡ್ಕೊಂಡಿದೀನಿ. ಇಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಈ ತರ ಒಂದು ದೀಪ ಇಟ್ಕೊಂಡಿದೀನಿ. ಈ ತರ ಹತ್ತಿ ತಗೊಂಡು ಇದ್ರ ಒಳಗೆ ಬಾದಾಮಿನೆಲ್ಲ ಹಾಕೊಳ್ಬೇಕು. ಬಾದಾಮಿ ಫೈನ್ ಪೌಡರ್ ಆಗ್ಬೇಕಂತ ಏನಿಲ್ಲ, ಸ್ವಲ್ಪ ಚಚ್ಕೊಂಡು ನುಚ್ಚ ತರ ಆದ್ರೆ ಸಾಕಾಗತ್ತೆ. ಇದನ್ನ ಬತ್ತಿ ತರ ಮಾಡ್ಕೊಳ್ಬೇಕು ನಾವು. ಒಂದು 10 ಬಾದಾಮಿ ತಗೊಂಡು ಮಾಡ್ಕೊಂಡ್ರೇನೆ ಸಾಕಾಗತ್ತೆ. ತುಂಬಾನೇ ಕಪ್ಪು ಬರುತ್ತೆ ಅದರಲ್ಲಿ. ಏನಿಲ್ಲ ಅಂದ್ರೂ ಒಂದು 6 ತಿಂಗಳ ತನಕ ಧಾರಾಳವಾಗಿ ಉಪಯೋಗಿಸಬಹುದು. ಈ ತರ ಬತ್ತಿ ತರ ಮಾಡ್ಕೊಂಡು ಇದನ್ನ ತುಪ್ಪದಲ್ಲಿ ನೆನೆಸ್ಕೋಬೇಕು. ಈ ತರ ಕಾಡಿಗೆ ನಾವು ಮುಂಚೆನೂ ಮಾಡಿದ್ವಿ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಮ್ಮ ಮಗುಗೂ ಇದೇ ತರ ಕಾಡಿಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಿಮ್ಮನೇನಲ್ಲೂ ಯಾವ್ದಾದ್ರು ಪುಟ್ಟ ಮಗು ಇದ್ರೆ ಆ ಮಗುಗುನು ಇದೇ ತರ ಕಾಡಿಗೆ ಅಥವಾ ಕಪ್ಪು ಮಾಡಿ ಹಣೆಗಿಡಬಹುದು. ನೀಟಾಗಿ ಈ ತರ ಬತ್ತಿ ತರ ಮಾಡ್ಕೊಂಡು ಇದನ್ನ ದೀಪದೊಳಗೆ ಇಟ್ಕೊಳ್ಬೇಕು. ಇಕ್ಕಿರೋ ತುಪ್ಪನೂ ಹಾಕೊಳ್ತೀನಿ. ಮಣ್ಣಿನ ದೀಪ ಏನಾದರೂ ಇದ್ರೆ ಮಣ್ಣಿನ ದೀಪದಲ್ಲೂ ಇಟ್ಕೋಬಹುದು. ನನ್ನ ಹತ್ರ ಮಣ್ಣಿನ ದೀಪ ಇಲ್ಲ, ಹಾಗಾಗಿ ಹಿತ್ತಾಳೆ ದೀಪದಲ್ಲೇ ಇಟ್ಕೊಳ್ತಾ ಇದ್ದೀನಿ. ಬತ್ತಿ ಚೆನ್ನಾಗಿ ನೆನೆಯೋಷ್ಟು ತುಪ್ಪ ಹಾಕೊಂಡ್ರೆ ಸಾಕಾಗತ್ತೆ. ದೀಪದಲ್ಲಿ ಇನ್ನೂ ಜಾಗ ಇದೆ ಅಂತ ಅದ್ರ ಬರ್ತಿ ತುಪ್ಪ ಏನು ಹಾಕಬೇಕಾಗಿಲ್ಲ. ನಾನಿವಾಗ ಈ ದೀಪನ ಬಾಲ್ಕನಿಯಲ್ಲಿ ಇಟ್ಕೊಂಡಿದ್ದೀನಿ. ಮನೆ ಒಳಗೆ ಇಟ್ಕೊಂಡ್ರೆ ಮಸಿ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾನು ಬಾಲ್ಕನಿನಲ್ಲಿ ಇಟ್ಕೊಂಡಿದ್ದೀನಿ. 3 ಲೋಟ ಈ ತರ ಕವರ್ ಆಗಿರೋ ಹಾಗೆ ಒಂದು ಮುಚ್ಚಳ ತಗೊಳ್ಳಿ. ಯಾವ ತರನಾದ್ರೂ ತಗೋಬಹುದು, ಒಟ್ನಲ್ಲಿ ಈ ತರ ಕವರ್ ಆಗಿರ್ಬೇಕು. ಈ ತರ ದೀಪ ಹಚ್ಕೊಂಡ್ಬಿಟ್ಟು ಇದು ಕವರ್ ಆಗೋ ಹಾಗೆ ಈ ಮುಚ್ಚಳನ ಮುಚ್ಚಬೇಕು. ಇದು ಅಟ್ಲೀಸ್ಟ್ ಒಂದು 2 to 3 ಅವರ್ಸ್ ಆದ್ರೂ ಟೈಮ್ ತಗೊಳುತ್ತೆ. ದೀಪ ಹಚ್ಚಿಟ್ಟು ಬಂದಿದ್ದೀನಿ. ಕಾಡಿಗೆ ಆಗ್ತಾ ಇದೆ, ಅದು ಆಗೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ. ಅಲ್ಲಿ ತನಕ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ ಬಂದೆ. ನಾನಿಲ್ಲಿ ಒಂದ್ ಸ್ವಲ್ಪ ಫಸ್ಟ್ ಕ್ರೈ ಇಂದ ತಗೊಂಡಿದ್ದೀನಿ, ಶಾಪಿಂಗ್ ಮಾಡಿದೀನಿ. ಇನ್ನೊಂದ್ ಸ್ವಲ್ಪ ಪಾಪೀಸ್ ಇಂದ ತಗೊಂಡಿದ್ದೀನಿ. 2 ಕಡೆನೂ ಸ್ವಲ್ಪ ಶಾಪಿಂಗ್ ಮಾಡಿದೀನಿ ಅಷ್ಟೇನೆ. ಫಸ್ಟ್ ಮಗು ಬಟ್ಟೆ ಎಲ್ಲ ಜೋಡಿಸ್ಕೊಂಡ್ ಬಿಡ್ತೀನಿ. ಬ್ಯಾಗ್ ಪ್ಯಾಕ್ ಮಾಡಾದ್ಮೇಲೆ ಒಂದು ಚಿಕ್ಕದಾಗಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅಂದ್ರೆ ಮನೆಯಲ್ಲೇ ಎಷ್ಟು ಜನ ಇದೀವೋ ಅಷ್ಟು ಜನ ಸುಮ್ಮನೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಫೋಟೋಸ್ ತೆಗೆದಿಟ್ಕೊಳ್ಳೋಣ ಅಂತ. ಆ ಫೋಟೋಸ್ನ ಈ ವಿಡಿಯೋ ಎಂಡ್ ಅಲ್ಲಿ ಆಡ್ ಮಾಡಿರ್ತೀನಿ. ಫಸ್ಟ್ ಈ ತರ ಶರ್ಟ್ಸ್ ತಗೊಂಡೆ. ಇದು ಸೆಟ್ ಆಫ್ 3 ಬರುತ್ತೆ. ಕೆಲವೊಬ್ರು ಇದನ್ನೆಲ್ಲ ವಾಶ್ ಮಾಡಿ ಪ್ಯಾಕ್ ಮಾಡ್ತಾರೆ, ನಾನೇನು ವಾಶ್ ಮಾಡ್ತಾ ಇಲ್ಲ. ಸ್ವಲ್ಪ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋ ಹಂಗೆ ಲಾಸ್ಟ್ ಮೂಮೆಂಟ್ ಅಲ್ಲೇ ಮಾಡ್ತಾ ಇದ್ದೀನಿ. ಹಾಗಾಗಿ ಇನ್ನು ಒಗೆದ್ರೆ ಒಣಗುತ್ತೋ ಇಲ್ವೋ ಅಂತ ಅನುಮಾನ. ಹಾಗಾಗಿ ನಾನು ತುಂಬಾ ಬೇಸಿಕ್ ಐಟಮ್ಸ್ ಮಾತ್ರನೇ ಶಾಪಿಂಗ್ ಮಾಡಿದ್ದೀನಿ. ತುಂಬಾ ಫ್ಯಾನ್ಸಿಯಾಗಿ ಕಾಣಿಸ್ತಾ ಇರುತ್ತೆ ಅಂತ ಅನ್ನೆಸೆಸರಿ ಐಟಮ್ಸ್ ಏನು ತಗೊಂಡಿಲ್ಲ.
ನೆಕ್ಸ್ಟ್ ಇದು 3 ಪೀಸ್ ಜಬ್ಲಾ 3 ಪೀಸ್ ಸೆಟ್. ಇದು ಫಸ್ಟ್ ಕ್ರೈ ಅಲ್ಲಿ 0 to 3 months 3 to 6 months ಈ ತರ ಬರುತ್ತೆ. ಬಟ್ ಪಾಪೀಸ್ ಅಲ್ಲಿ ಸ್ಮಾಲ್ ಮೀಡಿಯಂ ಲಾರ್ಜ್ ತರ ಬರುತ್ತೆ. ಇದು ಜಬ್ಲಾಸ್, ಇದು ಸೆಟ್ ಆಫ್ 3. ಇದೇನಕ್ಕೆ ತಗೊಂಡೆ ಅಂದ್ರೆ ಕಾರ್ಡ್ ಕ್ಲಿಪ್ ಹಾಕಿರ್ತಾರೆ, ಇನ್ ಕೇಸ್ ಆತರ ಬಟ್ಟೆ ಹಾಕಿ ಏನಾದ್ರು ಅದಕ್ಕೆ ಟಚ್ ಆದ್ರೆ ಅಂತ ಈ ತರ ಕಟ್ಟೋ ಅಂತದ್ದು. ಸೊ ಈ ತರದ್ದು ಇರ್ಲಿ ಅಂತ ಇದೊಂದು 3 ತಗೊಂಡಿದೀನಿ. ಇದು ಬಾಟಮ್ ವೇರ್ ಫುಲ್ ಪ್ಯಾಂಟ್ಸ್ ಇರ್ಲಿ ಅಂತ ತಗೊಂಡಿದೀನಿ, ಸ್ವಲ್ಪ ಬೆಚ್ಚಗಿರುತ್ತೆ ಮಗು ಅಂತ. ಇದು ಅಷ್ಟೇ ಸೆಟ್ ಆಫ್ 3. ಇನ್ನೂ ಇದೆ ಬಟ್ಟೆಗಳು, ಬಟ್ ಎಲ್ಲ ತಗೊಂಡ್ ಹೋಗಲ್ಲ. ಹಾಸ್ಪಿಟಲ್ಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ತಗೊಂಡ್ ಹೋಗ್ತೀನಿ. ಇದಾದ್ಮೇಲೆ ಈ ತರ ಒಂದೆರಡು ಒನ್ಸೀಸ್ ಇಟ್ಕೊಳ್ತಾ ಇದ್ದೀನಿ. ಇದು 2 sets ಆಫ್ ಕ್ಯಾಪ್ಸ್ ಮಿಟನ್ಸ್, ಸ್ವಾಡಲ್ ಕ್ಲಾತ್. ಇದೇನೆ ಟವಲ್ ಆಗೋ ಆಗುತ್ತೆ ಅಂತ ಅನ್ಕೊಳ್ತೀನಿ, ನೋಡ್ಬೇಕು. ಇದು ಮಗು ಸ್ವಲ್ಪ ಬೆಚ್ಚಗಿರ್ಲಿ ಅಂತ ಇದೊಂದು ಸ್ವಲ್ಪ ದಪ್ಪ ಇದೆ, ಪ್ಲಸ್ ಒಳಗಡೆ ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್. ಫುಲ್ ಸೆಟ್ ಇದು ವಿತ್ ಕ್ಯಾಪ್ ಬರುತ್ತೆ. ಇದೊಂದು ಇಟ್ಕೊಳ್ತಾ ಇದ್ದೀನಿ. ಬೇಬಿ ನ್ಯಾಪೀಸ್, ಇದು ಎಕ್ಸ್ಟ್ರಾ ತಗೊಂಡು ಹೋಗಲ್ಲ. ವೈಪ್ಸ್, ಇದೆರಡು ಡ್ರೈ ಶೀಟ್ಸ್ ಈ ತರದ್ದು ಬರುತ್ತೆ. ಇದು ಮಾಮೂಲು ರಬ್ಬರ್ ಶೀಟ್ ಅಂತ ಏನ್ ಬೆಡ್ ಮೇಲೆ ಹಾಕ್ತಿವಿ ಅದು. ಇದು ಸ್ವಲ್ಪ ದೊಡ್ಡದಾಗೆ ಇದೆ. ಇದು ಹಾಸ್ಪಿಟಲ್ಗೆ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇದು ಒಂದು ತಗೊಳ್ತೀನಿ. ಇದು ಅಷ್ಟೇ, ಹಿಂದೆ ಈ ತರ ಡ್ರೈ ಶೀಟ್ ಬರುತ್ತೆ, ಮುಂದೆ ಸಾಫ್ಟ್ ಆಗಿರುತ್ತೆ. ಇದು ಒಂದು ಸಾಕು ಅನ್ಕೊಳ್ತೀನಿ. ಒಂದು ಪ್ಯಾಂಪರ್ಸ್ ಇಟ್ಕೊಳ್ತೀನಿ. ಆಕ್ಚುಲಿ ಇದನ್ನೆಲ್ಲ ಇನ್ನೊಂದು ಬ್ಯಾಗಿಗೆ ಹಾಕ್ಬಿಟ್ಟು ಇಡಬಹುದು. ಆಮೇಲೆ ಇದೊಂದು ಬೇಬಿ ರಿಸೀವಿಂಗ್ ಬ್ಯಾಗ್. ಇದು ಎಲ್ಲರಿಗೂ ಮಗುನ ಎತ್ಕೊಳ್ಳೋದಕ್ಕೆ ಬರಲ್ಲ, ಬಟ್ ಇದರಲ್ಲಿ ಮಗುನ ಹಾಕೊಟ್ಟಾಗ ಎಲ್ಲಾರು ಸ್ವಲ್ಪ ಈಸಿಯಾಗಿ ಎತ್ಕೊಳ್ಬಹುದು ಅಂತ ಇದೊಂದು ತಗೊಳ್ತಾ ಇದ್ದೀನಿ. ಇನ್ನೇನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ಆಕ್ಚುಲಿ ಹಾಸ್ಪಿಟಲ್ ಎದುರಿಗೇನೆ ಫಸ್ಟ್ ಕ್ರೈ ಇದೆ, ಎಲ್ಲಾ ತರ ಶಾಪ್ಸ್ ಇದೆ. ಏನ್ ಅವಶ್ಯಕತೆ ಬಂದ್ರೆ ಅಲ್ಲೇ ತಗೊಳ್ಬಹುದು. ಹಾಗಾಗಿ ಬರೀ ಬೇಸಿಕ್ ಆಗಿ ಶಾಪಿಂಗ್ ಮಾಡಿದೀನಿ ಅಷ್ಟೇನೆ. ನಾನು ಇದೆರಡು ಮೆಟರ್ನಿಟಿ ಗೌನ್ ತಗೊಂಡಿದ್ದೀನಿ ಅಷ್ಟೇನೆ. ಇದು ಸ್ವಲ್ಪ ತೆಳ್ಳಗಿದೆ ಅನ್ನಿಸ್ತು. ಇದು ಚೆನ್ನಾಗಿದೆ ಕ್ವಾಲಿಟಿ. ಎರಡನ್ನೂ ಅಮೆಝಾನ್ ಇಂದಾನೆ ತಗೊಂಡಿದ್ದು. ಲೆಂತ್ ಮತ್ತೆ ಕ್ವಾಲಿಟಿ ಎರಡು ಇದು ತುಂಬಾನೇ ಚೆನ್ನಾಗಿದೆ. ಬ್ಲ್ಯಾಕ್ ಕಲರ್ ಸ್ವಲ್ಪ ತೆಳ್ಳಗಿದೆ. ಸ್ವೆಟರ್ ಇಟ್ಕೊಳ್ತಾ ಇದ್ದೀನಿ, ಆಮೇಲೆ ಫ್ಲಾಸ್ಕ್ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಕಪ್ ಇಟ್ಕೊಂಡ್ಬಿಡ್ತೀನಿ, ನೆಮ್ಮದಿಯಾಗಿ ಕುಡಿಬಹುದು ಬಿಸಿ ನೀರಿಗೆ. ಇದು ನಂದು ಹ್ಯಾಂಡ್ ಬ್ಯಾಗ್, ಮಾಮೂಲಿ ಇದ್ದೇ ಇರುತ್ತೆ. ಅದ್ರಲ್ಲೇ ಹಾಸ್ಪಿಟಲ್ ಫೈಲ್ಸ್ ಎಲ್ಲ ಇದೆ, ಅದೇ ಆಗತ್ತೆ. ಇನ್ ನಂದೇನೇ ಇದ್ರು ಇಲ್ಲಿ ತಂದು ಇಟ್ಕೊಂಡು ಒಂದೇ ಸಲ ಪ್ಯಾಕ್ ಮಾಡ್ಕೊಳ್ತೀನಿ, ಬಿಕಾಸ್ ಚಿಕ್ಕ ಪುಟ್ಟ ಐಟಮ್ಗಳು ಹಾಕುವಂತ ತುಂಬಾನೇ ಇದೆ. ಬ್ಯಾಕ್ ಪ್ಯಾಕ್ ಮಾಡ್ತಾ ಇದ್ದೆ, ಮಧ್ಯದಲ್ಲಿ ಈ ಕಣ್ಕಪ್ ಹಚ್ಚಿಟ್ಟಿದ್ನಲ್ಲ, ಇದೇನಾಗಿದೆ ನೋಡೋಣ ಅಂತ ಒಂದ್ಸಲ ಬಂದ್ ನೋಡ್ದೆ. ಅಷ್ಟೊತ್ತಿಗೆನೆ ಆಗ ಹೋಗ್ಬಿಟ್ಟಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ನಾನು ಅನ್ಕೊಂಡೆ ಒಂದು 2 to 3 hours ತಗೊಳತ್ತೆ ಅಂತ, ಬಟ್ 1 hourಗೆಲ್ಲ ಆಗಿದೆ. ತುಂಬಾನೇ ಚೆನ್ನಾಗಿ ಬಂತು, ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಇದನ್ನ ಒಂದ್ ಸ್ಪೂನ್ ಅಲ್ಲಿ ಕೆರೆದು ಎಲ್ಲ ಒಂದೇ ಕಡೆಗೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೇ ಕಡೆಗೆ ತೆಕ್ಕೊಂಡ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹರಳೆಣ್ಣೆನಾದ್ರೂ ಹಾಕೊಳ್ಬಹುದು, ಇಲ್ಲಾಂದ್ರೆ ಬೆಣ್ಣೆ ಬೇಕಾದ್ರೂ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು. ಬೆಣ್ಣೆ ಹಾಕಿದ್ರೆ ಎಲ್ಲೋ ಕೆಟ್ಟ ಹೋಗುತ್ತೇನೋ, ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಬೇರೆ ಸ್ಮೆಲ್ ಬರುತ್ತೇನೋ ಅಂತ ಅನ್ನಿಸ್ತು. ಹಾಗಾಗಿ ನಾನು ಹರಳೆಣ್ಣೆನೆ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇಷ್ಟು ಕಪ್ ಮಾಡ್ಕೊಂಡ್ರೇನೆ ಸಾಕಾಗತ್ತೆ. ಇದೇ ತುಂಬಾ ದಿವ್ಸಕ್ಕೆ ಬರುತ್ತೆ, ನನ್ನ ಪ್ರಕಾರ 6 ತಿಂಗಳು ಮೇಲಂತೂ ಬರುತ್ತೆ ಇದೇನೆ. ಹಾಗಾಗಿ ಕೆಟ್ಟ ಹೋಗ್ಬಾರ್ದು ಅಂತ ನಾನು ಬೆಣ್ಣೆ ಹಾಕ್ತಾ ಇಲ್ಲ, ಹರಳೆಣ್ಣೆನೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ನಾನು ಇದನ್ನ ಹಣೆಗೆ ಬೊಟ್ಟಿಡೋದಕ್ಕೆ ಮಾತ್ರನೇ ಉಪಯೋಗಿಸ್ತಾ ಇದ್ದೀನಿ. ಹಣೆಗೆ, ಅಂಗೈಗೆ, ಅಂಗಾಲ್ಗೆ ಇಂಥ ಕಡೆ ಬೊಟ್ಟಿಡೋದಕ್ಕೆ ಮಾತ್ರ ಉಪಯೋಗಿಸ್ತೀನಿ. ಕಣ್ಣಿಗೆ ಹಚ್ಚೋದಕ್ಕೆಲ್ಲ ಉಪಯೋಗಿಸೋದಿಲ್ಲ. ಸ್ವಲ್ಪನೇ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. 1 ಸ್ಪೂನ್ ಅಷ್ಟು ಎಣ್ಣೆ ಹಿಡಿತು ಇಷ್ಟು ಪುಡಿಗೆ. ಈ ಕಪ್ಪೆಲ್ಲ ಮಾಡಿದ್ದಾದ್ಮೇಲೆ ನಾನು ಮತ್ತೆ ನಂದು ಬ್ಯಾಕ್ ಪ್ಯಾಕಿಂಗ್ನ ಕಂಟಿನ್ಯೂ ಮಾಡಿಕೊಂಡೆ.
ಅದರದ್ದೇ ನಾನು ವಿಡಿಯೋ ಹಾಕೋದಿಲ್ಲ, ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗುತ್ತೆ ಅಂತ. ಇನ್ನೇನು ನಾನೇನು ಅಂಥದ್ದೇನೂ ತೊಗೊಂಡಿಲ್ಲ. ಒಂದಷ್ಟು ಕಾಟನ್ ಬಟ್ಟೆಗಳು ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದು ಏನಾದರೂ ಮಗುಗೆ ಹೊದ್ಸೋದಕ್ಕೆ ಬೇಕಾಗತ್ತೇನೋ ಅಂತ ಅಷ್ಟೇ. ಅದು ಬಿಟ್ಟು ಇನ್ನೇನು ಟಾಯ್ಲೆಟ್ರೀಸು, ಕೂಮ್ ಈ ಥರ ಇಟ್ಕೊಂಡಿದ್ದೀನಿ ಅಷ್ಟೇ. ನಾನು ಈ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋದಕ್ಕೂ ಮುಂಚೆ ಸಾಕಷ್ಟು ವಿಡಿಯೋಸ್ ನೋಡ್ತಾ ಇದ್ದೆ. ಎಲ್ಲ ಯಾವ್ಯಾವ ಥರ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದಾರೆ, ಏನೇನು ಇಟ್ಕೊಂಡಿದ್ದಾರೆ, ಈ ಥರ ಎಲ್ಲ. ನಾನು ನೋಡಿದ ವಿಡಿಯೋಗಳಲ್ಲಿ ನನಗೆ ಒಂದಷ್ಟೆಲ್ಲ ಹೆಲ್ಪ್ ಆಯಿತು. ಓಕೆ, ಈ ಥರದ್ದು ಇಟ್ಕೋಬೇಕು ಅಂತ. ಇನ್ನೊಂದಷ್ಟೆಲ್ಲ ಇದೆಲ್ಲ ಇಟ್ಕೋಬೇಕಾ, ಇಷ್ಟೊಂದು ಅವಶ್ಯಕತೆ ಇದೆಯಾ ಅಂತದು ಅನ್ಸೋದು. ಆಮೇಲಿಂದ ನಾನೊಂದು ಕನ್ಕ್ಲೂಷನಿಗೆ ಬಂದೆ. ಓಕೆ, ನಾನು ಹೋಗ್ತಾ ಇರೋದು ಹಾಸ್ಪಿಟಲ್ಗೆ, ಕಾರ್ಡ್ಗಲ್ಲ. ಹಾಸ್ಪಿಟಲಲ್ಲೇ ಮೆಡಿಕಲ್ ಶಾಪ್ ಇರುತ್ತೆ, ಅಲ್ಲೇ ಎಲ್ಲ ಸಿಕ್ಕತ್ತೆ. ಇಲ್ಲಾಂದ್ರೆ ಇವತ್ತಂತೂ ಇನ್ಸ್ಟೆಂಟ್ ಡೆಲಿವರೀಸ್ ಇದೆ, ಸೊ ಏನು ಬೇಕಾದರೂ ಆರ್ಡರ್ ಮಾಡ್ಕೊಳ್ಬಹುದು ಅಂತ ಎಷ್ಟು ಬೇಕೋ ಅಷ್ಟೇ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಊರುಗಳಲ್ಲಿ ಇಲ್ಲಪ್ಪ ಇಲ್ಲಿ ಸಡನ್ನಾಗಿ ಆ ಥರ ಏನೂ ಕೈಗೆ ಸಿಕ್ಕಲ್ಲ ಅನ್ನೋ ಥರ ಇದ್ದಾಗ ಪ್ಲ್ಯಾಂಡಾಗಿ ಪ್ಯಾಕ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಸಿಟಿಯಲ್ಲಿ ಅಷ್ಟೊಂದೇನು ಪ್ಲ್ಯಾಂಡಾಗಿ ಪ್ಯಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಷ್ಟರೊಳಗೆ ನನಗೆ ಡೆಲಿವರಿ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೇನಾದರೂ ಹೇಳಬೇಕು, ಕೇಳಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.